ಈಗಾಗಲೇ ಇಂಟರ್ವೆಲ್ ಅನ್ನುವಂತಹ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಚಿತ್ರದ ನಿರ್ದೇಶಕರಾದಂತಹ ಭರತ್ ವರ್ಷ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಚಿತ್ರದ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಳಿ ಸರ್. ಸರ್ ಇವಾಗಷ್ಟೇ ಟ್ರೈಲರ್ ಲಾಂಚ್ ಆಗಿದೆ. ಅದನ್ನ ರೋಲಿಂಗ್ ಸ್ಟಾರ್ ಮುರಳಿ ಅವರು ಲಾಂಚ್ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಎಷ್ಟು ಖುಷಿ ಇದೆ ಸರ್? ಸರ್ ತುಂಬಾ ಖುಷಿ ಐತೆ. ಸೊ ರೋಲಿಂಗ್ ಸ್ಟಾರ್ ಸರ್ ಮುರಳಿ ಸರ್ಗೆ ಕೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ ಟ್ರೈಲರ್ ರಿಲೀಸ್ ಮಾಡ್ಬೇಕಾದ್ರೆ. 1 ವೀಕ್ ಬ್ಯಾಕ್ ಮಾಡಿದ್ವಿ. ಬಟ್ ಮುರಳಿ ಸರ್ ಟ್ರೈಲರ್ ನೋಡಿ ತುಂಬಾ ಚೆನ್ನಾಗೈತೆ ಅಂತಾನೆ ಹೇಳಿದ್ರು ಅನ್ಸುತ್ತೆ. ಸೊ ಅದಾದ್ಮೇಲೆ ಅವರು ಖಂಡಿತವಾಗ್ಲೂ ಮಾಡ್ಕೊಂಡ್ ಕೊಡ್ತೀನಿ, ಯಾವುದೇ ಬ್ಯಾಕ್ ಸಪೋರ್ಟ್ ಬೇಕಾದ್ರೂ ನಾನು ಮಾಡ್ಕೊಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದೇ ರೀತಿ ಬಂದು ಶ್ರೀಮುರಳಿ ಸರ್ ಇವತ್ತು ಟ್ರೈಲರ್ ರಿಲೀಸ್ ಮಾಡಿ ಹೋಗೋರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ ಸರ್. ಸೊ ಇಂಟರ್ವೆಲ್ ಒಂದು ಇಂಟರ್ವೆಲ್ ಅನ್ನೋಂತ ಟೈಟಲ್ ತುಂಬಾ ಕ್ಯಾಚಿ ಆಗಿದೆ. ಅದರಲ್ಲೂ ಎಸ್ಪೆಷಲಿ ಯೂತ್ಗಾಗಿ ಮಾಡಿರುವಂತ ಸಬ್ಜೆಕ್ಟ್ ತರ ಕಾಣಿಸ್ತಾ ಇದೆ ಟ್ರೈಲರ್ ನೋಡುವಾಗ. ಸೊ ನೀವು ಇಂಟರ್ವೆಲ್ ಮೂಲಕ ಏನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಸರ್? ಅದೇ ಸಿಂಪಲ್ ಏನಂದ್ರೆ, ಪ್ರತಿಯೊಬ್ರು ಲೈಫ್ ಅಲ್ಲೂ ಒಂದು ಇಂಟರ್ವಲ್ ಅನ್ನೋದು ಬಂದೇ ಬರುತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ ಯಾವ ಏಜ್ ಅಲ್ಲಿ, ಯಾವ ಗ್ರೂಪ್ ಅಲ್ಲಿ ಅಂತ. ಸೊ ನಮ್ದೇನಂದ್ರೆ, ನಮ್ದು ಒಂದು ಲೈಫ್ ಅಂತ ತಗೊಂಡ್ರೆ, ಸೊ ಫ್ರಮ್ ದಿ ಪ್ರೈಮರಿ ಅಂತ ತಗೊಂಡ್ರೆ ಆಲ್ಮೋಸ್ಟ್ ಡಿಗ್ರಿ ವರ್ಗು ಆಲ್ಮೋಸ್ಟ್ 125 ಇಯರ್ಸ್ ಆಗುತ್ತೆ. ಸೊ ನಂತರ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋ ಅಷ್ಟರ ಟೈಮಲ್ಲಿ ಒಂದು ಪಾಯಿಂಟ್ ಅಲ್ಲಿ ಒಂದು ಇಂಟರ್ವ್ಯೂವಲ್ ಬರುತ್ತೆ. ಸೊ ಅದನ್ನ ಇಂಟರ್ವ್ಯೂವಲ್ ಅಂತ ತಗೊಂಡು ಆ ಸಬ್ಜೆಕ್ಟ್ ಇಟ್ಕೊಂಡು ಟ್ರಾವೆಲ್ ಆಫ್ ಜರ್ನಿ ಆಫ್ ಒಂದು 5 ಇಯರ್ಸ್ ಇಂದ ಹಿಡಿದು 30 ಇಯರ್ಸ್ ವರ್ಗು ಟ್ರಾವೆಲಿಂಗ್ ಜರ್ನಿನ ಅದನ್ನ ಇಂಟರ್ವಲ್ ಅಂತ ತಗೊಂಡಿದ್ವಿ. ಇಲ್ಲಿಂದ ಏನಾಗುತ್ತೋ ಜೀವನದಲ್ಲಿ ಅದು ಬೇರೆ ರೀತಿ ಆಗುತ್ತೆ. ಅಂದ್ರೆ ಬುದ್ಧಿವಂತಿಕೆ ಬಂದಿರುತ್ತೆ ಅಥವಾ ಇನ್ನೇನೋ ಮೆಚುರಿಟಿ ಬಂದಿರುತ್ತೆ. ಸೊ ಇಲ್ಲಿ ಮಾಡಿದೆಲ್ಲ ನಾನು ವೇಸ್ಟ್ ಆಗೈತೆ, ಮುಂದೆ ಯಾರು ಜೀವನ ನಡ್ಸ್ಕೊಂಡು ಹೋಗೋಣ ಅನ್ನೋ ಒಂದು ನಡೆಯುತ್ತೆ. ಸೊ ಆ ಒಂದು ಪಾಯಿಂಟ್ ಅನ್ನ ನಾವು ಇಂಟರ್ವಲ್ ಅಂತ ತಗೊಂಡಿದ್ವಿ ಅಷ್ಟೇ. ಹಾಗೆ ನಾಯಕಿಯರ ಪಾತ್ರದ ಆಯ್ಕೆ ಹೇಗಾಯ್ತು? ಹಾಗೆ ಇದರ ಜೊತೆಲಿ ಹಿರಿಯ ಕಲಾವಿದರು ಯಾರಾದ್ರೂ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ? ಸರ್ ಎಲ್ಲ ಹೊಸಬ್ರು ಕಲಾವಿದರು ನಡೆಸಿರೋದು. ಸೊ ಅದರಲ್ಲಿ ಯಾರು ಹಳೆ ಕಲಾವಿದ್ರು ಅಂತ ಯಾರು ಇಲ್ಲ, ರೆಕಗ್ನೈಸ್ ಆರ್ಟಿಸ್ಟ್ ಅಂತ. ಸೊ ಪ್ರತಿಯೊಬ್ರು ಹುಡುಕಿ ಇದ್ ಮಾಡಿದ್ವಿ. ಮತ್ತೆ ಶಿವಮೊಗ್ಗದ ಕೆಲವೊಂದಷ್ಟು ಆರ್ಟಿಸ್ಟು, ಬ್ಯಾಂಗ್ಳೂರ್ ಆರ್ಟಿಸ್ಟು. ಸೊ ಆರ್ಟಿಸ್ಟ್ ಹುಡ್ಕೋದಕ್ಕೆ ಆಲ್ಮೋಸ್ಟ್ ಒಂದು 15 days ನಾವು ತಗೊಂಡಿದ್ವಿ ಪ್ರತಿ ಶೆಡ್ಯೂಲ್ ಅಲ್ಲೂ. ಯಾಕಂದ್ರೆ ಎಲ್ಲಾ ಹೊಸ ಕ್ಯಾರೆಕ್ಟರ್ ಇರೋದ್ರಿಂದ ಪ್ರತಿಯೊಬ್ರು ಹೊಸಬ್ರನ್ನೇ ಇದು ಮಾಡ್ಕೊಳ್ಳೋಣ. ಹಳೆ ಕ್ಯಾರೆಕ್ಟರ್ ನಾವು ತಗೊಬಂದಾಗ ಕೆಲವೊಂದ್ಸತಿ ಅವ್ರು ಚೆನ್ನಾಗಿ ಮಾಡ್ಬೋದು ಅಥವಾ ಏನೋ ಆಗ್ಬೋದು. ಸೊ ನಮ್ಗೆ ಪಾಯಿಂಟ್ ಔಟ್ ಅಲ್ಲಿ ಅದು ಜನರು ಅಥವಾ ಏನಾರ ಪ್ರಾಬ್ಲಮ್ ಏನಾರ ಆಗ್ಬೋದು ಅನ್ನೋ ಒಂದೇ ಒಂದು ಸಿಚುವೇಶನ್ಗೆ ಸೊ ಎಲ್ಲ ಪ್ರತಿಯೊಬ್ಬ ಹೊಸ ಆರ್ಟಿಸ್ಟ್ ನ ಇಟ್ಕೊಂಡು ಚೆನ್ನಾಗಿ ಇದ್ ಮಾಡೋಣ ಅಂತ ಒಂದೇ ಒಂದು ಪ್ಯಾಕೇಜ್ ಅಲ್ಲಿ ಮಾಡಿರುವಂತ ಸಿನಿಮಾ ಸರ್ ಇದು. ಸರ್ ಇದು ನಿಮ್ಮ ನಿರ್ದೇಶನದ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಸರ್? ಯಾವ ತರ ಆಯ್ತು ಶೂಟಿಂಗ್ ಸಿಚುವೇಶನ್? ಸರ್ ಕಂಪ್ಲೀಟ್ ಚಾಲೆಂಜಿಂಗ್ಗೆ ಪ್ರತಿಯೊಂದು, ಅಂದ್ರೆ ಶೂಟಿಂಗ್ ಸಿಚುವೇಶನ್ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಶೂಟಿಂಗ್ ಅಂತ ಬಂದಾಗ ಬಿಫೋರ್ ಶೂಟಿಂಗ್ ನಮ್ಗೆ ಪ್ರೀ ಪ್ರೊಡಕ್ಷನ್ ವರ್ಕ್ ಬರುತ್ತೆ. ಸೊ ಅದ್ರಲ್ಲಿ ಏನಂದ್ರೆ ಕಂಪ್ಲೀಟ್ ರೈಟಿಂಗ್ಸ್. ಸೊ ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ನಾವು ಮಾಡಿದ್ವಿ, ರೈಟಿಂಗ್ಸ್ ಅಲ್ಲಿ ಮಾಡಿದೀವಿ, ಡೈಲಾಗ್ಸ್ ಅಲ್ಲಿ ಮಾಡಿದ್ವಿ. ಸೊ ಅದು ಓವರ್ಕಮ್ ಮಾಡೋದಕ್ಕೋಸ್ಕರ ಶೂಟಿಂಗ್ ಅಲ್ಲಿ ಮತ್ತಿರ್ಗನ್ ಓವರ್ಕಮ್ ಮಾಡಿ, ಸೊ ಶೂಟಿಂಗ್ ಅಂತ ಬಂದಾದ್ಮೇಲೆ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಅಂತ ಬರುತ್ತೆ. ಸೊ ಎಡಿಟಿಂಗ್ ಆಗಿರ್ಬೋದು, DI ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಸೊ ಇದೆಲ್ಲ ಪ್ರತಿಯೊಂದೂ ಕೂಡ ಲರ್ನಿಂಗ್ ನಡೀತಾನೆ ಇರುತ್ತೆ. ಸೊ ಅದನ್ನ ನಾವು ವೇದಿ ಫ್ಲೋ ಹೋಗ್ಲೇಬೇಕು ಸರ್. ಸರ್ ಒಂದು ಹೊಸಬ್ರ ತಂಡ ಸಿನಿಮಾ ಮಾಡಿದ್ದಾರೆ ಅನ್ನೋವಾಗ ಅದನ್ನ ಒಂದು ಒಳ್ಳೆ ಕಂಟೆಂಟ್ ನ ಜನಕ್ಕೆ ತಲುಪಿಸೋದು ತುಂಬಾ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಸೊ ನೀವು ಯಾವ ತರ ಜನಕ್ಕೆ ರೀಚ್ ಮಾಡ್ಬೇಕು ಅಂತ ಯಾವ ತರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಪ್ಲಾನ್ ಮಾಡಿದ್ದೀರಿ ಸರ್? ಇವತ್ತಿಂದ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಮ್ದು ಶುರು ಆಗೈತೆ. ಸೊ ಅರ್ಲಿಯರ್ ಲಾಸ್ಟ್ ವೀಕ್ ನಾವು ಟ್ಯಾಬ್ಲೋ ಫಾರ್ವರ್ಡ್ ಮಾಡಿದ್ವಿ. ಸೊ ಟ್ಯಾಬ್ಲೋ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತೈತೆ. ದಾವಣಗೆರೆಯಲ್ಲಿ ಟ್ಯಾಬ್ಲೋ ಇತ್ತು, ಚಿತ್ರದುರ್ಗ ಟ್ಯಾಬ್ಲೋ ಇತ್ತು, ಮತ್ತೆ ತುಮಕೂರು. ಸೊ ಆಲ್ಮೋಸ್ಟ್ 3 ರೀಜನ್ ತುಂಬಾ ಚೆನ್ನಾಗಿ ಟ್ಯಾಬ್ಲೋ ಇದಾಗೈತೆ. ಜನರ ಕಡೆಯಿಂದ ರೆಸ್ಪಾನ್ಸ್ ತುಂಬಾ ಚೆನ್ನಾಗೈತೆ ಬಿಟ್ಟಿರೋ ಸಾಂಗ್ಗಳಿಗೆ. ಇವಾಗ ನೆಕ್ಸ್ಟ್ ಏನೈತೆ, ಸೊ ಟ್ರೈಲರ್ ಇದೊಂದು ನೆಕ್ಸ್ಟ್ ವರ್ಷನ್. ಸೊ ಇಲ್ಲಿಂದ ಮುಂದಕ್ಕೆ ಏನಿತ್ತು ಪ್ರಮೋಷನ್ಸ್, ಕೆಲವೊಂದು ಸ್ಟ್ರಾಟಜೀಸ್ PR ಜೊತೆ ಕುತ್ಕೊಂಡು ನಾವು ಮಾಡಿದೀವಿ, ಮಾರ್ಕೆಟಿಂಗ್ ಮಾಡಬೇಕು ಅಂತ. ಸೊ ಒಂದು ಯೂನಿಕ್ ಮಾರ್ಕೆಟಿಂಗ್ ಅಲ್ಲಿ ಸ್ಟ್ರಾಟಜೀಸ್ ಅಲ್ಲಿ ಮಾಡೋಣ ಅಂತಾನೆ ನೋಡ್ತಿರೋದು ಸರ್. ಸರ್ ಸಿನಿಮಾ ಮಾರ್ಚ್ 7ನೇ ರಿಲೀಸ್ ಆಗ್ತಾ ಇದೆ. ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಅಶ್ವವೇಗ ತಂಡದಿಂದ ಹಾರೈಸ್ತೀವಿ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ಭರತ್ ವರ್ಷ ಅವರ ಮತ್ತು ವಿಡಿಯೋ ಜರ್ನಲಿಸ್ಟ್ ಜೊತೆ ಆರ್ಯನ್, ಅಶ್ವವೇಗ ನ್ಯೂಸ್.